ಹಣ್ಣುಗಳ ಲಾಭ. ನಂಬರ್ 1. ದಿನ ಮುಂಜಾನೆ ಒಂದು ಪೇರ್ ಹಣ್ಣು ತಿಂದ್ರೆ ಮೈಯಾಗ ನೀರು ಕಮ್ಮಿಯಾಗಲ್ಲ, ಸುಸ್ತು ಆಗಲ್ಲ. ನಂಬರ್ 2. ವಾರಕ್ಕೆ 3 ದಿನ ಬೀಟ್ರೂಟ್ ತಿಂದ್ರೆ ರಕ್ತ ಶುದ್ಧ ಆಗಿ ಮುಖದ ಮ್ಯಾಗೆ ಕಳೆ ಬರ್ತೈತಿ. ನಂಬರ್ 3. ಖಾಲಿ ಹೊಟ್ಟೆಯಾಗ ಬಾಳೆಹಣ್ಣು ತಿಂದ್ರೆ ಹೊಟ್ಟೆ ಹಗುರ ಇರ್ತೈತಿ, ದಿನವಿಡೀ ಎನರ್ಜಿ ಇರ್ತೈತಿ. ನಂಬರ್ 4. ದಿನಕ್ಕೆ ಸ್ವಲ್ಪ ದಾಳಿಂಬೆ ತಿಂದ್ರೆ ಹಾರ್ಟ್ ಬೀಟ್ ಸರಿ ಇರ್ತೈತಿ, ವೀಕ್ನೆಸ್ ಬರಲ್ಲ. ನಂಬರ್ 5. ಮುಂಜಾನೆ ಒಂದು ಬಟ್ಲು ಪಪ್ಪಾಯಿ ತಿಂದ್ರೆ ಹೊಟ್ಟೆ ಕ್ಲೀನ್ ಆಗ್ತೈತಿ, ಜೀರ್ಣ ಗಟ್ಟಿಯಾಗ್ತೈತಿ. ನಂಬರ್ 6. ದಿನಕ್ಕೆ ಒಂದು ಕಿತ್ತಳೆ ಹಣ್ಣು ತಿಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ. ನಂಬರ್ 7. ದಿನ ಸೀಬೆಹಣ್ಣು ಅಂದ್ರೆ ಪೇರಳೆ ತಿಂದ್ರೆ ಒಸಡು ಗಟ್ಟಿಯಾಗ್ತೈತಿ, ಬಾಯಿ ವಾಸನೆ ಬರಲ್ಲ. ನಂಬರ್ 8. ದಿನ ಸೌತೆಕಾಯಿ ತಿಂದ್ರೆ ಮೈ ಒಳಗಿಂದ ತಂಪಿರ್ತೈತಿ, ಊತ ಕಮ್ಮಿ ಆಗ್ತೈತಿ. ನಂಬರ್ 9. ವಾರಕ್ಕೆ ಸ್ವಲ್ಪ ಕಲ್ಲಂಗಡಿ ತಿಂದ್ರೆ ಬಾಡಿ ಡಿಟಾಕ್ಸ್ ಆಗಿ ಮೂತ್ರ ಸರಾಗವಾಗಿ ಹೋಗ್ತೈತಿ. ನಂಬರ್ 10. ದಿನ ಪಪ್ಪಾಯಿ ಅಥವಾ ಮೋಸಂಬಿ ತಿಂದ್ರೆ ಮೈ ಹಗುರ ಅನಿಸ್ತೈತಿ, ಆಲಸ್ಯ ದೂರ ಆಗ್ತೈತಿ. ಸುಸ್ತು ಮತ್ತು ಪರಿಹಾರ. ನಂಬರ್ 1. ಮೈ ಜಲ್ದಿ ಸುಸ್ತಾದ್ರೆ ಗೋಡಂಬಿ ತಿನ್ರಿ, ತಕ್ಷಣ ಶಕ್ತಿ ಬರ್ತೈತಿ. ನಂಬರ್ 2. ತಲಿ ಭಾರ ಆಗಿ ಫೋಕಸ್ ಕಮ್ಮಿ ಆದ್ರೆ ಪಿಸ್ತಾ ತಿನ್ರಿ, ತಲಿ ಚುರುಕಾಗ್ತೈತಿ. ನಂಬರ್ 3. ಮೈಯಾಗ ತಂಪು ಮತ್ತು ಶಕ್ತಿ ಎರಡೂ ಬೇಕಂದ್ರೆ ಮಖಾನ ಅಂದ್ರೆ ತಾವರೆ ಬೀಜ ತಿನ್ರಿ. ನಂಬರ್ 4. ಸುಸ್ತು ಮತ್ತು ತಲಿ ಸುತ್ತು ಬಂದ್ರೆ ಹಾಲಿನಾಗ ಖರ್ಜೂರ ಪುಡಿ ಹಾಕಿ ಕುಡೀರಿ, ಮೈ ಚೇತರಿಸ್ಕೊಳ್ತೈತಿ. ನಂಬರ್ 5. ನರಗಳ ವೀಕ್ನೆಸ್ ಇದ್ರೆ ಅಗಸೆ ಬೀಜ ತಿನ್ರಿ, ಒಳಗಿಂದ ಗಟ್ಟಿಯಾಗ್ತೀರಿ. ನಂಬರ್ 6. ಕೆಲಸ ಮಾಡಿ ಸುಸ್ತಾದ್ರೆ ಹುರಿಗಡಲೆ ಅಂದ್ರೆ ಚನಾ ತಿನ್ರಿ, ಬಹಳ ಹೊತ್ತು ಎನರ್ಜಿ ಇರ್ತೈತಿ. ನಂಬರ್ 7. ಹೊಟ್ಟೆ ತುಂಬೇಕು ಆದ್ರೆ ಭಾರ ಆಗ್ಬಾರ್ದು ಅಂದ್ರೆ ಸಟ್ಟು ಜ್ಯೂಸ್ ಅಥವಾ ರಾಗಿ ಅಂಬಲಿ ಕುಡೀರಿ. ನಂಬರ್ 8. ಮೈಯಾಗ ನೀರು ಕಮ್ಮಿ ಆದ್ರೆ ಕಲ್ಲಂಗಡಿ ಬೀಜ ತಿನ್ರಿ, ಮಿನರಲ್ಸ್ ಸಿಗ್ತೈತಿ. ನಂಬರ್ 9. ಹಸಿವಾಗಿ ಎನರ್ಜಿ ಹೋದ್ರೆ ಹೆಸರುಬೇಳೆ ದೋಸೆ ತಿನ್ರಿ, ಪ್ರೋಟೀನ್ ಸಿಗ್ತೈತಿ. ನಂಬರ್ 10. ದಿನ ವೀಕ್ನೆಸ್ ಇದ್ರೆ ಅಕ್ರೋಟ್ ಅಂದ್ರೆ ವಾಲ್ನಟ್ ತಿನ್ರಿ, ಮೆದುಳಿಗೆ ಮತ್ತು ಮೈಗೆ ಬಹಳ ಒಳ್ಳೆದು. ಕೊನೆಯದಾಗಿ, ನೀವು ಯಾವ ಊರಿನಿಂದ ಈ ವಿಡಿಯೋ ನೋಡ್ತಿದ್ದೀರಾ? ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರು ತಿಳಿಸಿ.